ಇಡೀ ದೇಶದಲ್ಲಿ 140 ಕೋಟಿ ಭಾರತೀಯರು ಇವತ್ತು ಸೈನಿಕರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಹಿಂದಿನ 2014ರ ಹಿಂದೆ ಆ ಹೇಳಿ ತಾಕತ್ತಿಲ್ಲದಂತಹ ನಾಯಕತ್ವ ಇತ್ತು, ಕಾಂಗ್ರೆಸ್ ಇತ್ತು. ಇವತ್ತು ಸರಿಯಾದ ನಾಯಕತ್ವ ಇದೆ. ಆ ಸರಿಯಾದ ನಾಯಕತ್ವ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಇವತ್ತಿನ ಈ ದಾಳಿ ಮೋದಿಯವರಿಗೆ ಮತ್ತು ಸೈನಿಕರಿಗೆ ನಮ್ಮೆಲ್ಲರ ಸೆಲ್ಯೂಟ್ ಅನ್ನು ನಾವು ಹೊಡಿತಾ ಇದ್ದೀವಿ, ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಭಾರತೀಯ ಸೈನಿಕರಿಗೆ, ಭಾರತೀಯ ಸೈನಿಕರಿಗೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ಭಾರತ್ ಮಾತಾ ಕಿ ವಂದೇ ವಂದೇ. ಕಳೆದ 78 ವರ್ಷದಿಂದ ಪಾಪಿ ಪಾಕಿಸ್ತಾನ್ ನಮ್ಮ ದೇಶದ ಒಳಗಡೆಗೆ ಬಂದು ಭಯೋತ್ಪಾದನೆಯ ಚಟುವಟಿಕೆಯನ್ನ ಮಾಡಿ ಲಕ್ಷಾಂತರ ಜನರ ರಕ್ತ ಹರಿಸಿದೆ. ಅದಕ್ಕೆ ತಕ್ಕ ಹಾಗೆ ಉತ್ತರ ಕೊಡುವಂತ ಸರ್ಕಾರಗಳ ಇರಲಿಲ್ಲ. 2014ರ ನಂತರ ಭಾರತ ದೇಶದ ಚಿತ್ರ ಬದಲಾವಣೆ ಆಯಿತು. ಸೈನಿಕರಿಗೆ ಪೂರ್ಣ ಅಧಿಕಾರವನ್ನು ಕೊಡಲಾಯಿತು ಮತ್ತು ಪಾಕಿಸ್ತಾನದ ಒಳಗಡೆಗೆ ಹೋಗು ಹೊಡೆಯುವಂತಹ ಪ್ರಕ್ರಿಯೆ ಧೈರ್ಯ ಪ್ರಾರಂಭ ಆಯಿತು. ಇತ್ತೀಚೆಗೆ ಪುಲ್ವಾಮಾದಲ್ಲಿ ಸೈನಿಕರನ್ನ, ಅಮಾಯಕ ಸೈನಿಕರನ್ನ ಕೊಂದು ಹಾಕಲಾಯಿತು. ಈಗ ಮೊನ್ನೆ 22ನೇ ತಾರೀಕು ಪಹಲ್ಗಾಮದಲ್ಲಿ 26 ಜನ ಅಮಾಯಕವಾದಂತಹ ಯಾತ್ರಿಕರು, ಪ್ರವಾಸಿಗರು, ಅವರು ತಂಪಾಡಿಗೆ ತಾವು ಆನಂದವಾಗಿ ವಿಹಾರ ಮಾಡೋಗೋಸ್ಕರ ಬಂದಂತವರ ಮೇಲೆ ಧರ್ಮ ಕೇಳಿ ನೀನು ಹಿಂದೂನಾ ಅಂತ ಹೇಳಿ ಗುಂಡು ಹೊಡೆದು. ಸೊ ಇದು ಅತಿಯಾದಂತಹ ಪಾಕಿಸ್ತಾನದ ಈ ಚಟುವಟಿಕೆಗೆ ಕೇಂದ್ರ ಸರ್ಕಾರ, ಸೈನಿಕರು ಕೂಡ ಆಕ್ರೋಶದ ಜೊತೆಗೆ 140 ಕೋಟಿ ಭಾರತೀಯರಿಗೆ ಬಹಳ ಸಿಟ್ಟು ಬಂದಿತ್ತು. ಇದು ಅತಿಯಾಯಿತು. ಇದು ಪಾಕಿಸ್ತಾನದ್ದು. ಯಾರನ್ನು ಹೊಡಿಬೇಕು, ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಇಲ್ಲದಂತ ಪಾಪಿ ಪಾಕಿಸ್ತಾನ್, ಭಿಕಾರ್ಚೋಟ್ ಪಾಕಿಸ್ತಾನ್, ತಿನ್ನ ಕೂಲಿಲ್ಲ ಅಂತ ಪಾಕಿಸ್ತಾನ್ ನಮ್ಮ 26 ಜನರ ಹೆಸರು ಕೇಳಿ ಬಟ್ಟೆ ಬಿಚ್ಚಿ ಐಡಿ ನೋಡಿ ಹಿಂದೂಗಳು ಹೌದು ಅಲ್ಲ ಅಂತ ತಿಳ್ಕೊಂಡು ಹೊಡೆಯುವಂತ ನೀಚ ನಿರ್ಲಜ್ಜತನ ಮಾಡಿದ್ರು. ಸೊ ಇದಕ್ಕೆ ನಿನ್ನೆ ರಾತ್ರಿ 1:00 9 ಕಡೆಗೆ ಪಾಕಿಸ್ತಾನದ ಬುಡಕ್ಕೆನೆ ಬಾಂಬ್ ಹಾಕಿದ್ದಾರೆ. ಒಂದು ಹಫೀಜ್ ಸಯ್ಯದ್ ಅಂತ ಹೇಳುವಂತ ಒಬ್ಬ ರಾಕ್ಷಸ 2008ರಲ್ಲಿ ಮುಂಬೈಯಲ್ಲಾದಂತಹ ದಾಳಿಯ ರೂವಾರಿ ಅವನು. ಸೊ ಅವನು ನಡೆಸ್ತಾ ಇರುವಂತ ಮಸೀದಿ, ಅವನು ಹೋಗ್ತಾ ಇರುವಂತ ಮದರ್ಸಾಗಳ ಮೇಲೆ ದಾಳಿ ಮಾಡಿದ್ದಾರೆ. ಈಗ
ಇನ್ನು ಉಳಿದಂತ ಒಟ್ಟು 9 ಕಡೆಗೆ ದಾಳಿ ಮಾಡಿದ್ದಾರೆ. ಈಗ ಪಾಪಿ ಪಾಕಿಸ್ತಾನ ಎಲ್ಲಿದೆ, ಎಲ್ಲಿ ಆಡ್ಕೊಂಡಿದೆ? ನೀವು ಕದ್ದು ಮುಚ್ಚಿ ಅಮಾಯಕರನ್ನ ರಕ್ತ ಹರಿಸ್ತಾ ಇರುವಂತ ಪಾಪಿ ಪಾಕಿಸ್ತಾನ್ ಈಗ ಉತ್ತರ ಕೊಡು, ಹೇಳಿ. ನಿನಗೆ ಚಾಲೆಂಜ್ ಕೊಟ್ಟು ಸವಾಲು ಕೊಟ್ಟು ಪಾಕಿಸ್ತಾನ ಮೇಲೆ ನಮ್ಮ ಸೈನಿಕರು ದಾಳಿ ಮಾಡಿದ್ದಾರೆ. ಈಗ ತಾಕತ್ತಿದ್ರೆ ಹೊರಗೆ ಬರಲೇ ಪಾಪಿ ಪಾಕಿಸ್ತಾನ್, ವಿಕಾಸ್ ಚೋಟ್ ಪಾಕಿಸ್ತಾನ್, ಅವರಿಗೆ ಬೆಂಬಲ ಕೊಡುವಂತ ನಮ್ಮ ದೇಶದಲ್ಲಿರುವಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಮುಸ್ಲಿಮರು ಎಲ್ಲಿದ್ದಾರೆ? ಇಲ್ಲಿ ಅನ್ನ ತಿಂದು ಇಲ್ಲಿಯ ಎಲ್ಲ ಫೆಸಿಲಿಟೀಸ್ ತಗೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ನಮಕ್ ಹರಾಮಿ ಮುಸ್ಲಿಮರು ಕೂಡ ಈ ದೇಶದಲ್ಲಿ ಇದ್ದಾರೆ. ಸೊ ಈಗ ಹೊರಗೆ ಬನ್ನಿ, ಈಗ ಹೇಳಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ. ಗುಂಡ್ಯಾಗ ಬಾಂಬ್ ಬಿಡ್ತೇವೆ ಈಗ ನಮ್ಮ ಸೈನಿಕರ ತಾಕತ್ ಏನಿದೆ ಅಂತನ್ನುವಂಥದ್ದು ನಾವು ತೋರಿಸಿದೀವಿ. ಈಗ ಇದು ಶುಭಾರಂಭ, ಇದು ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಮೋದಿಯವರ ಸರ್ಕಾರ, ಮೋದಿಯವರ ನೇತೃತ್ವದಲ್ಲಿ ಸೈನಿಕರು ಒಬ್ಬೊಬ್ಬ ಹಿಂದೂ ರಕ್ತದ ಹರಿಸಿದಂತ ಪಾಪಿಗಳಿಗೆ ಉತ್ತರ ಕೊಡುವಂತಹದ್ದು ನಿಶ್ಚಿತ ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. छत्रपति शिवाजी महाराज की बोलो भारत माता की श्री नरेंद्र मोदी जी ಅವರಿಗೆ श्री ಭಾರತೀಯ ಸೈನಿಕರಿಗೆ ನರೇಂದ್ರ ಮೋದಿ ಜಿ ಅವರಿಗೆ ಕಾರ್ಯಾಚರಣೆಗೆ ಭಾರತೀಯ ಸೈನಿಕರಿಗೆ, ಭಾರತೀಯ ಸೈನಿಕರಿಗೆ ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಜಿ ಅವರಿಗೆ, ನರೇಂದ್ರ ಮೋದಿ ಜಿ ಅವರಿಗೆ. ಸೈನಿಕರಿಗೆ, ಭಾರತದ ವೀರ ಸೈನಿಕರಿಗೆ ಜೈ ಜವಾನ್, ಜೈ ಕಿಸಾನ್. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ. ಭಾರತೀಯ ವೀರ ಯೋಧರಿಗೆ ಪಾಕಿಸ್ತಾನಕ್ಕೆ ಧಿಕ್ಕಾರ, ಸಿಂಧೂರ ಕಾರ್ಯಾಚರಣೆಗೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.